ನಮಸ್ಕಾರ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಹಣದುಬ್ಬರ ದರ ಎಷ್ಟು ಏರಿಕೆಯಾಗಿದೆ? ಯಾವ ಬ್ಯಾಂಕ್ ಬಡ್ಡಿ ದರ ಏರಿಕೆ ಮಾಡಿದೆ? ಯಾವ ರೀತಿಯ ಖಾತೆಗಳಿಂದ ಡೆಬಿಟ್ ಕ್ರೆಡಿಟ್ ಕಾರ್ಡ್ಗಳನ್ನು ನಿರ್ಬಂಧಿಸಬಹುದು? ಈ ಎಲ್ಲ ಸುದ್ದಿಗಳ ಜೊತೆಗೆ ಬಿಸ್ನೆಸ್ ಮತ್ತು ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಇತರ ಮಹತ್ವದ ಸುದ್ದಿಗಳನ್ನು ಹೇಳ್ತೇವೆ. ಬನ್ನಿ ಹಾಗಾದರೆ ಇವತ್ತಿನ ಲಂಚ್ ಬಾಕ್ಸ್ ತೆರೆದು ನೋಡೋಣ. ಡಿಸೆಂಬರ್ನಲ್ಲಿ ಹಣದುಬ್ಬರ ಏರಿಕೆ. ಡಿಸೆಂಬರ್ನಲ್ಲಿ ಆಹಾರ ಧಾನ್ಯಗಳ ಬೆಲೆ ಏರಿಕೆ ಪರಿಣಾಮ ಸಗಟು ಹಣದುಬ್ಬರ ದರದಲ್ಲಿ ಕಂಡುಬಂದಿದೆ. ಸಗಟು ಹಣದುಬ್ಬರ ದರ ಡಿಸೆಂಬರ್ನಲ್ಲಿ 0.73% ಏರಿಕೆಯಾಗಿದೆ. ಹಿಂದಿನ ತಿಂಗಳು ಅಂದರೆ 2023ರ ನವೆಂಬರ್ನಲ್ಲಿ ಇದು 0.26% ಆಗಿತ್ತು. ಸಗಟು ಹಣದುಬ್ಬರದ ಈ ದರ ಕಳೆದ 9 ತಿಂಗಳಲ್ಲಿ ಗರಿಷ್ಠವಾಗಿದೆ. ವಾಣಿಜ್ಯ ಸಚಿವಾಲಯದ ಡೇಟಾ ಪ್ರಕಾರ ಸಗಟು ಹಣದುಬ್ಬರ ದರ ಆಧಾರಿತ ಸೂಚ್ಯಂಕ ಅಥವಾ ಸಗಟು ಹಣದುಬ್ಬರ ದರ ನವೆಂಬರ್ನಲ್ಲಿ 0.26% ಆಗಿತ್ತು. 2022ರ ಡಿಸೆಂಬರ್ನಲ್ಲಿ ಇದು 5.02% ಆಗಿತ್ತು. ಆಹಾರ ಧಾನ್ಯಗಳ ಬೆಲೆ ಏರಿಕೆಯಿಂದಾಗಿ ಹಣದುಬ್ಬರವು ಏರಿದೆ. ನವೆಂಬರ್ನಲ್ಲಿ ಆದ ಹಾಗೇನೆ ಡಿಸೆಂಬರ್ನಲ್ಲೂ ತರಕಾರಿಗಳ ಬೆಲೆಯಲ್ಲಿ ಏರಿಕೆಯಾಗಿದೆ. ನವೆಂಬರ್ನಲ್ಲಿ 17.7% ಇಂದ 27.64% ತರಕಾರಿಗಳ ಬೆಲೆ ಏರಿಕೆಯಾಗಿದೆ. ಇನ್ನೊಂದೆಡೆ ಇಂಧನ ಮತ್ತು ವಿದ್ಯುತ್ ಹಣದುಬ್ಬರ -0.99% ಇಳಿಕೆಯಾಗಿದ್ದರೆ ನವೆಂಬರ್ನಲ್ಲಿ ಇದು -0.77% ಆಗಿದೆ. ಡೆಬಿಟ್ ಕ್ರೆಡಿಟ್ ಕಾರ್ಡ್ನಂತೆಯೇ ಡಿಮ್ಯಾಟ್ ಅಕೌಂಟನ್ನು ಬ್ಲಾಕ್ ಮಾಡಿ. ಹೊಸ ನಿಯಮ ಜಾರಿಗೆ ತರಲಿದೆ ಸೆಬಿ. ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಿ ಅಂತಾದರೆ ಇಲ್ಲಿ ನಿಮಗೊಂದು ಶುಭ ಸುದ್ದಿ ಇದೆ. ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ರೀತಿಯಲ್ಲೇ ನಿಮ್ಮ ಡಿಮ್ಯಾಟ್ ಖಾತೆಯನ್ನು ಬ್ಲಾಕ್ ಮಾಡಬಹುದು. ಹಲವು ಬಾರಿ ಕೆಲವರ ಡಿಮ್ಯಾಟ್ ಖಾತೆಗಳಲ್ಲಿ ಅನುಮಾನಾಸ್ಪದ ಚಟುವಟಿಕೆಗಳು ನಡೆದಿದ್ದು ಕಂಡುಬಂದಿತ್ತು. ಆದರೆ ಡಿಮ್ಯಾಟ್ ಅಕೌಂಟ್ ಬ್ಲಾಕ್ ಮಾಡುವುದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಾದ ನಿಯಮವನ್ನು ಜಾರಿಗೆ ತರುವುದಕ್ಕೆ ಸೆಬಿ ನಿರ್ಧಾರ ಮಾಡಿದೆ. ಈ ವಿಷಯದಲ್ಲಿ ಒಂದು ಸುತ್ತೋಲೆಯನ್ನು ಸೆಬಿ ಹೊರಡಿಸಿದ್ದು, ತಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಬ್ಲಾಕ್ ಮಾಡುವ ರೀತಿಯಲ್ಲಿಯೇ ಡಿಮ್ಯಾಟ್ ಅಕೌಂಟ್ಗಳನ್ನು ಫ್ರೀಜ್ ಮಾಡುವ ಅಥವಾ ಬ್ಲಾಕ್ ಮಾಡುವ ಸೌಲಭ್ಯ ಬಳಕೆದಾರರಿಗೆ ಸಿಗುತ್ತೆ. ಇದರಿಂದ ಯಾವುದೇ ಅನುಮಾನಾಸ್ಪದ ಚಟುವಟಿಕೆ ಕಂಡುಬಂದಲ್ಲಿ ತಕ್ಷಣ ಬ್ಲಾಕ್ ಮಾಡುವ ಸೌಲಭ್ಯವನ್ನು ಬಳಸಿಕೊಳ್ಳಬಹುದು. ಇದಕ್ಕೆ ಸಂಬಂಧಿಸಿದಂತೆ ನಿಯಮಗಳು ಜುಲೈ 1ರಿಂದ ಜಾರಿಗೆ ಬರಲಿವೆ. ಹಬ್ಬದ ಕೊಡುಗೆಯನ್ನು ಮಾರ್ಚ್ 31ರವರೆಗೆ ವಿಸ್ತರಿಸಿದ ಸರ್ಕಾರಿ ಬ್ಯಾಂಕ್. ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಿಗಲಿದೆ ಸಾಲ. ಸಾಲ ಮಾಡುವವರಿಗೆ ಇಲ್ಲೊಂದು ಶುಭ ಸುದ್ದಿ ಇದೆ. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಹಬ್ಬದ ಕೊಡುಗೆಯನ್ನು ಇನ್ನೂ 3 ತಿಂಗಳವರೆಗೆ ವಿಸ್ತರಿಸಿದೆ. ಅಂದರೆ ಮಾರ್ಚ್ 31ರವರೆಗೆ ಈ ಹಬ್ಬದ ಕೊಡುಗೆ ಇರಲಿದೆ. ಈ ಹಿಂದೆ ಡಿಸೆಂಬರ್ 31ರವರೆಗೆ ಮಾತ್ರ ಇತ್ತು. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ರೈಟೇಲ್ ಅಸೆಟ್ಗಳನ್ನು ಜನರಲ್ ಮ್ಯಾನೇಜರ್ ವಿವೇಕ್ ಕುಮಾರ್ ಹೇಳುವಂತೆ ಬ್ಯಾಂಕ್ ಅತ್ಯಂತ ಕಡಿಮೆ ಬಡ್ಡಿ ದರಗಳನ್ನು ನೀಡುತ್ತಿದೆ. ಪ್ರೊಸೆಸಿಂಗ್ ಫೀ ರಿಯಾಯಿತಿ ನೀಡಿದೆ ಮತ್ತು ಇತರ ಸೌಲಭ್ಯಗಳನ್ನು ಗ್ರಾಹಕರಿಗೆ ನೀಡುತ್ತಿದೆ. ಇನ್ನು ಸೆಂಟ್ ಗೃಹಲಕ್ಷ್ಮಿ ಸ್ಕೀಮ್ ಮತ್ತು ಸೆಂಟ್ ಬಿಸ್ನೆಸ್ ಸ್ಕೀಮ್ ಇಡೀ ಉದ್ಯಮದಲ್ಲೇ ಅತಿ ಕಡಿಮೆ ಬಡ್ಡಿ ದರ ಅಂದರೆ 8.35% ಬಡ್ಡಿ ದರವನ್ನು ನೀಡುತ್ತಿವೆ. ದೇಶದಲ್ಲಿ 2027ರ ವೇಳೆಗೆ ಶ್ರೀಮಂತರ ಸಂಖ್ಯೆ 10 ಕೋಟಿಗೆ ತಲುಪಲಿದೆ. 4% ನೌಕರ ವರ್ಗದ ವಾರ್ಷಿಕ ಆದಾಯ 8.28 ಲಕ್ಷ ರೂಪಾಯಿ. ಗೋಲ್ಡ್ಮನ್ ಸ್ಯಾಕ್ಸ್ ವರದಿ. ಮುಂದಿನ 4 ವರ್ಷಗಳಲ್ಲಿ ಅಂದರೆ 2027ರ ವೇಳೆಗೆ ಭಾರತದಲ್ಲಿ ಶ್ರೀಮಂತರ ಸಂಖ್ಯೆ 100 ಮಿಲಿಯನ್ ಅಂದರೆ 10 ಕೋಟಿಗೆ ತಲುಪಲಿದೆ. ಗೋಲ್ಡ್ಮನ್ ಸ್ಯಾಕ್ಸ್ ವರದಿಯ ಪ್ರಕಾರ ಈ ಮಾಹಿತಿ ಹೊರಬಿದ್ದಿದೆ. ವಿಶ್ವದ ಕೇವಲ 14 ದೇಶಗಳಲ್ಲಿ ಮಾತ್ರ 10 ಕೋಟಿಗಿಂತ ಹೆಚ್ಚಿನ ಶ್ರೀಮಂತರಿದ್ದಾರೆ. ಗೃಹ ಬಳಕೆ ಸಾಮಗ್ರಿಯಲ್ಲಿ ಅತ್ಯಂತ ಮಹತ್ವದ ಮಾರುಕಟ್ಟೆಯನ್ನು ಸೃಷ್ಟಿ ಮಾಡಿರುವ ಭಾರತೀಯರು ಲಕ್ಸುರಿ ಸಾಮಗ್ರಿಗಳ ಮಾರುಕಟ್ಟೆಯಲ್ಲಿ ಮಹತ್ವದ ಪರಿಣಾಮ ಬೀರುವುದರಲ್ಲಿದ್ದಾರೆ. ಎಸ್ಯುವಿಗಳಿಂದ ಆರಂಭಿಸಿ ಆಭರಣದವರೆಗೆ ಭಾರತೀಯರು ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಸಾಧಿಸುತ್ತಿದ್ದಾರೆ. ದಿ ರೈಸ್ ಆಫ್ ಅಫ್ಲುಯೆಂಟ್ ಇಂಡಿಯಾ ವರದಿಯಲ್ಲಿ ಭಾರತೀಯರು $10,000ಗಿಂತ ಹೆಚ್ಚಿನ ವಾರ್ಷಿಕ ಆದಾಯವನ್ನು ಹೊಂದಿದ್ದಾರೆ ಎಂದು ಹೇಳಲಾಗಿದೆ. ಇದು ಸಂಪತ್ಭರಿತ ಸ್ಥಿತಿಯನ್ನು ಸೂಚಿಸುತ್ತದೆ. ಸದ್ಯ ಈ ಆದಾಯವನ್ನು ಹೊಂದಿರುವವರ ಸಂಖ್ಯೆ 60 ಮಿಲಿಯನ್ ಅಂದರೆ 6 ಕೋಟಿ ಇದೆ. 2027ರ ವೇಳೆಗೆ ಇದು 100 ಮಿಲಿಯನ್ಗೆ ತಲುಪಲಿದೆ. ಅಂದರೆ ಈ ಸಂಖ್ಯೆಯಲ್ಲಿ 67% ಏರಿಕೆ ಕಾಣಲಿದೆ. ಐಟಿ ವಲಯದಲ್ಲಿ ಆಘಾತಕಾರಿ ಟ್ರೆಂಡ್. ಪ್ರಮುಖ 4 ಕಂಪನಿಗಳಲ್ಲಿ ಒಂದು ವರ್ಷದಲ್ಲಿ 50,000ಕ್ಕಿಂತ ಹೆಚ್ಚು ಇಳಿಕೆ. ದೇಶದ ಅತಿದೊಡ್ಡ ಐಟಿ ಕಂಪನಿಗಳಲ್ಲಿ ಕಳೆದ 4 ವರ್ಷಗಳಿಂದ ಉದ್ಯೋಗಿಗಳ ಸಂಖ್ಯೆ ಕುಸಿತ ಕಾಣ್ತಿದೆ. ಟಿಸಿಎಸ್, ಇನ್ಫೋಸಿಸ್, ವಿಪ್ರೋ ಮತ್ತು HCL ಟೆಕ್ ಈಗ ಡಿಸೆಂಬರ್ ತ್ರೈಮಾಸಿಕದ ಹಣಕಾಸು ಫಲಿತಾಂಶಗಳನ್ನು ಪ್ರಕಟಿಸಿವೆ. ಪ್ರಸ್ತುತ ವಿತ್ತ ವರ್ಷದ ಕೊನೆಯ ತ್ರೈಮಾಸಿಕ ಐಟಿ ಕಂಪನಿಗಳಿಗೆ ಅಷ್ಟೇನೂ ಆಕರ್ಷಕವಾಗಿಲ್ಲ. ದೊಡ್ಡ ಐಟಿ ಕಂಪನಿಯ ಲಾಭಾಂಶ ಗಮನಾರ್ಹವಾಗಿ ಏರಿಕೆಯಾಗಿದ್ದು ಇನ್ಫೋಸಿಸ್ನ ಆದಾಯ ಇಳಿಕೆಯಾಗಿದೆ. 3ನೇ ತ್ರೈಮಾಸಿಕದ ಹಣಕಾಸು ಕಾರ್ಯಕ್ಷಮತೆಯ ಜೊತೆಗೆ ಉದ್ಯೋಗಿಗಳ ಬಗ್ಗೆ
ಮಾಹಿತಿಯನ್ನ ಐಟಿ ಕಂಪನಿಗಳು ನೀಡಿವೆ. ಕಂಪನಿ ನೀಡಿರುವ ಮಾಹಿತಿಯ ಪ್ರಕಾರ 4 ಪ್ರಮುಖ ಐಟಿ ಕಂಪನಿಗಳ ಉದ್ಯೋಗಿಗಳ ಸಂಖ್ಯೆಯಲ್ಲಿ ಸುಮಾರು 50,000 ಕಡಿಮೆಯಾಗಿದೆ. ಎಲ್ಲಕ್ಕಿಂತ ಆಘಾತಕಾರಿ ಸಂಗತಿಯೆಂದರೆ ಈ ಭಾರೀ ಪ್ರಮಾಣದ ಕುಸಿತ ಕೇವಲ 1 ವರ್ಷದಲ್ಲಿ ಕಂಡುಬಂದಿದೆ. 100ಕ್ಕೂ ಹೆಚ್ಚು ಆಪಲ್ ಉದ್ಯೋಗಿಗಳ ನೌಕರಿ ಅಪಾಯದಲ್ಲಿ. ತಂತ್ರಜ್ಞಾನ ವಲಯದ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವವರ ನೌಕರಿ ವರ್ಷದ ಆರಂಭದಲ್ಲೇ ಅಡಕತ್ತರಿಗೆ ಸಿಲುಕುವಂತಾಗಿದೆ. ಗೂಗಲ್ ನಂತರ ಈಗ ಆಪಲ್ ಕೂಡ ದೊಡ್ಡ ಮಟ್ಟದಲ್ಲಿ ಉದ್ಯೋಗಿಗಳನ್ನು ವಜಾಗೊಳಿಸುವುದಕ್ಕೆ ಯೋಜನೆ ಹಾಕಿಕೊಂಡಿದೆ. ಇದರಿಂದ 100ಕ್ಕೂ ಹೆಚ್ಚು ಉದ್ಯೋಗಿಗಳ ಮೇಲೆ ಪರಿಣಾಮ ಉಂಟಾಗಲಿದೆ. ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಸಿರಿ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡುತ್ತಿರುವ ಎಐ ತಂಡವನ್ನು ತೆಗೆದುಹಾಕಲು ಯೋಜಿಸಿದೆ. ಹೀಗಾಗಿ ಈ ತಂಡದಲ್ಲಿ ಕೆಲಸ ಮಾಡುತ್ತಿರುವವರ ಮೇಲೆ ತೂಗುಗತ್ತಿ ನೇತಾಡುತ್ತಿದೆ. ಸದ್ಯ ಈ ತಂಡದಲ್ಲಿ 121 ನೌಕರರಿದ್ದಾರೆ. ಟೆಕ್ಸಾಸ್ ತಂಡದ ಜೊತೆಗೆ ಸ್ಯಾನ್ ಡಿಯೇಗೋ ತಂಡವನ್ನು ವಿಲೀನಗೊಳಿಸಲು ಕೂಡ ನಿರ್ಧಾರ ಮಾಡಲಾಗಿದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.